ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಇವತ್ತು ನನ್ನ ಜೀವನದಲ್ಲಿ ನಾನು ಹುಟ್ಟಿ ಬಂದಿರುವಂತಹ ದಿನ, ಅಂದರೆ ನನ್ನ ಹುಟ್ಟಿದ ದಿನ. ಅದೇನು ವಿಶೇಷವಾದ ದಿನ ಅಂತೇನಲ್ಲ. ಇಷ್ಟು ವರ್ಷಗಳ ಕಾಲ ನಾವೇನು ಅದನ್ನು ದೊಡ್ಡದಾದ ಒಂದು ವಿಶೇಷ ದಿನ ಅಂತ ಆಚರಿಸಲೂ ಇಲ್ಲ. ಆದರೆ ಈ ಬಾರಿ ಆ ಹುಟ್ಟಿದ ಹಬ್ಬದ ದಿನದಂದೇ ಅಥವಾ ನಿನ್ನೆ ಅಂದರೆ ಹಿಂದಿನ ದಿನ ನನ್ನ 10,000 ನನ್ನ ಚಾನಲಲ್ಲಿ 10,000 ಸಬ್ಸ್ಕ್ರೈಬರ್ ಆದರು. 10,000 ಮಂದಿಯ ಸದಸ್ಯರನ್ನು ನಾನು ಹೊಂದಿ ನನ್ನ ಕುಟುಂಬದಲ್ಲಿ 10,000 ಮಂದಿ ಸದಸ್ಯರ ಒಂದು ದೊಡ್ಡ ಕುಟುಂಬ ಆಯಿತು. ಅದನ್ನು ನಿಮ್ಮ ಜೊತೆ ಹೇಳಿ ಆ ಸಂತೋಷದ ಜೊತೆ ನಾನು ನನ್ನ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡು, ನನ್ನ ಮಗ ಹೇಗೂ ನಿಮಗೂ ಗೊತ್ತಲ್ಲ, ಹುಟ್ಟದ ಹಬ್ಬ ಅಂದರೆ ಕೇಕ್ ತರಲೇಬೇಕು. ಆದರೆ ಯಾವತ್ತೂ ನಾವು ಮಾಡಿಲ್ಲ. ಇತ್ತೀಚೆಗೆ ಕೆಲವು ವರ್ಷಗಳಿಂದ ಅವನಿಗೋಸ್ಕರ ಕೇಕ್ ತರ್ತಾ ಇದ್ದೀವಿ, ಬಿಟ್ಟರೆ ಮಾಡಿಲ್ಲ. ಆದರೂ ಮಾಡಿ ಇನ್ನೇನೋ ಒಂದು ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ನಮ್ಮ ಕೈಲಾದ ಸಹಾಯ ಮಾಡಬೇಕು, ಎಲ್ಲ ಒಂದು ನಿರ್ಧಾರಗಳನ್ನು ಮಾಡಿಕೊಂಡಿದ್ವಿ. ಆದರೆ ನಾವು ಅಂದ್ಕೊಳ್ಳೋದೇ ಒಂದು, ವಿಧಿಯ ಆಟವೇ ಇನ್ನೊಂದು. ಬೆಳಗ್ಗೆ ಸೂರ್ಯೋದಯ ಆದ ತಕ್ಷಣ ನನ್ನ ಯಜಮಾನರು, ನನ್ನ ಮಗ ಎದ್ದ ತಕ್ಷಣ ಅವನು ಎಲ್ಲರೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿದರು. ಆದರೆ ಹೇಳಿ ಸ್ವಲ್ಪ ಹೊತ್ತಲ್ಲೇ ಕೇಕ್ ಆರ್ಡರ್ ಮಾಡಿದ್ವಿ, ಅದು ಮನೆಗೆ ಬಂತು. ನಾನು ಇನ್ನೇನು ರೆಡಿಯಾಗಿ ಮಧ್ಯಾಹ್ನ ಊಟ ಹೊರಗಡೆ ಅನ್ನೋದಿತ್ತು. ಸರಿ, ಅದಕ್ಕೆ ರೆಡಿಯಾಗೋಣ ಅಂತ ಸ್ನಾನಕ್ಕೆ ಹೋದಾಗ ಇದ್ದಕ್ಕಿದ್ದ ಹಾಗೆ ಬಾತ್ರೂಮ್ ಬಾಗಿಲನ್ನು ಜೋರಾಗಿ ಹೊಡೆಯುವ ಶಬ್ದ ಕೇಳಿ ಏನು ಅಂತ ಕೇಳಿದಾಗ ನಮ್ಮ ಯಜಮಾನರು ಒಂದು ಶಾಕಿಂಗ್ ವಿಷಯ ಕೊಟ್ಟರು. ಅವರ ಆರೋಗ್ಯ ವಿಪರೀತ ತೊಂದರೆಯಲ್ಲಿ ಸಿಕ್ಕಾಕೊಂಡಿತ್ತು. ಹಾಗಾಗಿ ನಾನು ಬೇಗ ಬೇಗ ಒಂದು ಸ್ನಾನ ಮಾಡಿ ಓಡಿ ಬಂದೆ. ಬಂದ ತಕ್ಷಣ ಏನು ಅಂತ ಕೇಳುವಾಗ ನನ್ನ ಯಜಮಾನರಿಗೆ ವಿಪರೀತವಾದ ಹೊಟ್ಟೆ ನೋವು ಹಾಗೂ ನಿಯಂತ್ರಣವಿಲ್ಲದ ಬ್ಲೀಡಿಂಗ್, ರಕ್ತಸ್ರಾವ ಆಗ್ತಾ ಇತ್ತು. ಅವರಿಗೆ 25 ದಿನಗಳ ಹಿಂದೆ ಸರ್ಜರಿ ಆಗಿತ್ತು. ಆ ಸರ್ಜರಿ ಆದಾಗಿಂದ ಏನೂ ತೊಂದರೆ ಇರಲಿಲ್ಲ, ಆರಾಮವಾಗೇ ಇದ್ದರು. ಅದು ಸಡನ್ನಾಗಿ ಅಂದರೆ ಅದು ಹೇಗೆ ಹೇಳೋದು ಅನ್ನೋದೇ ಗೊತ್ತಾಗಲಿಲ್ಲ. ತುಂಬ ಭಯ ಆಯಿತು. ಅದರ ಜೊತೆ ತಕ್ಷಣ ಡಾಕ್ಟ್ರನ್ನ ಫೋನ್ ಮಾಡಿದ್ವಿ, ಎಲ್ಲ ಮಾಡಿ ಅವರು ಇಮಿಡಿಯೇಟ್ ಎಮರ್ಜೆನ್ಸಿಯಾಗಿ ಬಂದುಬಿಡಿ ಅಂತ ಹೇಳಿದ್ರು. ಹಾಗೆ ಟ್ಯಾಕ್ಸಿ ಮಾಡಿಕೊಂಡು ತಕ್ಷಣ ಹಾಸ್ಪಿಟ್ಲಿಗೆ ಓಡಿದ್ವಿ. ನಿಮ್ಗೆ ಗೊತ್ತಲ್ಲ, ಒಂದು ನಿರ್ಧಾರ ಆಗಿರುವಂತಹ ಒಂದು ದಿನದಲ್ಲಿ ನಾವು ಎಲ್ಲದನ್ನೂ ಅಡ್ಜಸ್ಟ್ ಮಾಡ್ಕೋತೀವಿ. ಆದರೆ ನನ್ನ ಮಗ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಅವನೆಷ್ಟು ಗಲಾಟೆ ಮಾಡ್ತಾ ಇದ್ದ ಅಂದರೆ ಅದು ಹೇಳೋಕ್ಕಾಗಲ್ಲ. ಅವನ ಹೊರಗಡೆ ಊಟಕ್ಕೆ ಹೋಗ್ಬೇಕನ್ನೋ ಪ್ಲ್ಯಾನ್ ಇತ್ತು, ಎಲ್ಲ ಇತ್ತು. ಎಲ್ಲ ಎರ್ರಾಬಿರ್ರಿಯಾಗಿ ಉಲ್ಟಾ ಆಯಿತು. ಆದರೆ ದೇವರ ದಯನ ನನಗೆ ಗೊತ್ತಿಲ್ಲ, ಅಥವಾ ನಾವು ಪಡ್ಕೊಂಡು ಬಂದಿದ್ದೀವೋ ಅಷ್ಟು ಕಷ್ಟಗಳ ಮೇಲೆ ಕಷ್ಟ ಅನುಭವಿಸಿ ನಿಮ್ಗೆ ಆಗತ್ತೆ ಅನುಭವಿಸೋಕ್ಕೆ, ಅಥವಾ ನೀವು ಅನುಭವಿಸೋದನ್ನು ನೋಡಿ ಬೇರೆಯವರು ಖುಷಿ ಪಡ್ತಾರೆ ಅಂತಲೂ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಬಂದ್ವಿ. ಅದು ಎಷ್ಟು ಎಮರ್ಜೆನ್ಸಿ ಆಗಿತ್ತು ಅಂದರೆ ತಕ್ಷಣ ಅವರಿಗೆ ಸ್ಕ್ಯಾನಿಂಗ್ ಮಾಡಿ ಇಮಿಡಿಯೇಟ್ ಇನ್ನೊಂದು ಸರ್ಜರಿ ಮಾಡಿದ್ರು. ವಿಪರೀತ ಬ್ಲಡ್ ಲಾಸ್ ಆಗಿತ್ತು. ಹಾಗಾಗಿ ನಾವು ಯಾರನ್ನು ನಾವು ಯಾರ ಮೇಲೆ ನಾವು ತಪ್ಪು ಹೊರಿಸೋಕ್ಕಾಗತ್ತೆ? ದೇವ್ರ ಮೇಲೆ ಹೇಳೋದಾ, ಇಲ್ಲ ವೈದ್ಯರ ಮೇಲೆ ಹೇಳೋದಾ, ಇಲ್ಲ ನಮ್ಮ ಹಣೆ ಬರಹವನ್ನು ನಾವು ಜರೆದುಕೊಳ್ಳೋದಾ? ನನಗಂತೂ ಏನೂ ಗೊತ್ತಾಗಲ್ಲ. ಎಷ್ಟು ನಾನು ಭಯಪಟ್ಟಿದ್ದೆ ಅಂದರೆ ಅದರಲ್ಲಿ ಸುಶಾಂತದು ಬೇರೆ ಕಾಟ, ತಡೆಯೋಕ್ಕಾಗದ ಕಾಟ. ನಿಮಿಷಕ್ಕೊಂದ್ಸಲ ಅದು ಮಾಡಿ ಅಂತಾರೆ, ಬಿಲ್ ಪೇ ಮಾಡಿ ಅಂತಾರೆ, ಹಾಗೆ ಮಾಡಿ ಅಂತಾರೆ, ಹೀಗೆ ಮಾಡಿ ಅಂತಾರೆ. ನಾನೊಬ್ಬಳು ಕೈ ಕಾಲೆಲ್ಲ ಬಿಟ್ಟೋಯ್ತು. ಅವನನ್ನು ಎಳ್ಕೊಂಡು ಎಲ್ಲ ದಿಕ್ಕುಗಳಿಗೂ ಹುಚ್ಚಿ ಥರ ಅಲ್ದಿದ್ದೀನಿ ನಾನು. ಆಸ್ಪತ್ರೆಯಲ್ಲಿ ರೂಮು ಖಾಲಿ ಇರಲಿಲ್ಲ. ಎಮರ್ಜೆನ್ಸಿ ಅಂತ ಯಾವುದೋ ಒಂದು ರೂಮ್ ಅಲಾಟ್ ಮಾಡಿದ್ರು. ಏನು ಮಾಡೋಕ್ಕಾಗಲ್ಲ, ಎಲ್ಲ ರೂಮ್ಗಳು ಫುಲ್ ಆಗಿದೆ. ಒಂದು ಚಿಕ್ಕದಾದ ಒಂದು ಎಕ್ಸಿಕ್ಯೂಟಿವ್ ರೂಮ್ ಕೊಟ್ಟಿದ್ದಾರೆ ನಮಗೆ. ಸರ್ಜರಿ ಆಯಿತು ಯಜಮಾನ್ರದ್ದು. ಎಮರ್ಜೆನ್ಸಿ ಸರ್ಜರಿ ಮಾಡಿದ್ರು. ತಕ್ಷಣ ತಗೊಂಡು ಸ್ಕ್ಯಾನಿಂಗ್ ಮಾಡಿ ಇಮಿಡಿಯೇಟಾಗಿ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದರು. ಆದಮೇಲೆ ಕರೆದು ಹೇಳಿದರು ಡಾಕ್ಟ್ರು, ಇನ್ನೇನು ತೊಂದರೆ ಇಲ್ಲ ಅಂತ. ಕಳಿಸಲೂ ಅದೇ ಮಾತನ್ನು ಹೇಳಿದರು. ಗೊತ್ತಿಲ್ಲ ನಮ್ಮ ಹಣೆ ಬರದಲ್ಲಿ ಅದು ಏನೇನು ಬರ್ಕೊಂಡಿದೆ, ಏನೇನು ಅನುಭವಿಸಬೇಕು, ಅಥವಾ ಎಷ್ಟು ದಿನ ಹೀಗೆ ಕಷ್ಟಗಳು, ಮುಗಿಯದ ಕಷ್ಟಗಳು, ಕೊನೆ ಉಸಿರು ತನಕನೂ ನಮ್ಮ ಜೊತೆ ಹೀಗೆ ಇರುತ್ತಾ, ಅಥವಾ ಯಾವತ್ತಾದರೂ ನಮಗೆ ಮುಕ್ತಿ ಸಿಗತ್ತಾ ಅನ್ನೋದು ನನಗಂತೂ ಖಂಡಿತವಾಗ್ಲೂ ಗೊತ್ತಿಲ್ಲ. ನಾವು ಅದನ್ನು ನಿರೀಕ್ಷಿಸಿಯೇ ಇರಲಿಲ್ಲ. ಬೆಳಗ್ಗೆ ವಾಕ್ ಹೋಗಿದ್ವಿ, ಅಷ್ಟು ಚೆನ್ನಾಗಿ ವಾಕ್ ಮಾಡ್ಕೊಂಡು ಹೋಗಿ ಬಂದು ಎಲ್ಲ ತಿಂಡಿ ತಿಂದು ಎಲ್ಲನೂ ಆಗಿತ್ತು. ಅದು ಯಾವ ಒಂದು ಸೆಕೆಂಡಲ್ಲಿ ಶುರುವಾಯಿತು ಅಂದರೆ ನನಗಂತೂ ಬ್ಲೀಡಿಂಗ್ ನೋಡಿ ಅದು ಏನು ಮಾಡಬೇಕು, ಏನು ಕೈ ಕಾಲೆಲ್ಲ ಬಿಟ್ಟೋಯ್ತು.
ಒಬ್ಬಳು ಯಾವುದನ್ನು ಮ್ಯಾನೇಜ್ ಮಾಡ್ತೀರಾ? ಅವನು ಸುಶಾಂತ್ ಅವನದ್ದೇ ಒಂದು ಡಿಮಾಂಡ್ಗಳು, ಅವನದ್ದೇ ಒಂದು ಲೆಕ್ಕಾಚಾರ ಅವನಿಗೆ. ನಿಜವಾಗ್ಲೂ ಯಾವ ವೈರಿಗೂ ಈ ಥರ ಕಷ್ಟಗಳು ಬರಬಾರ್ದು. ಏನು ನೋಡೋಣ, ಹಾಸ್ಪಿಟಲ್ ಡಾಕ್ಟರ್ಗಳು ಸ್ವಲ್ಪ ಸಹಕಾರ ಮಾಡಿದ್ರು. ನನಗೆಲ್ಲ ಕಡೆ ಪೇಮೆಂಟ್ ಮಾಡೋಕ್ಕೆ ಅವನನ್ನು ಎಳ್ಕೊಂಡು ಹೋಗೋಕ್ಕಾಗಲಿಲ್ಲ. ಕೆಲವೆಲ್ಲ ಪೇಮೆಂಟ್ಗಳನ್ನು ಅವರು ಬಿಲ್ಲಲ್ಲೇ ಕೊನೆಗೆ ಆ್ಯಡ್ ಮಾಡ್ತೀವಿ, ನೀವು ಕಟ್ಟೋದು ಬೇಡ, ರೂಮಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಸರ್ಜರಿ ಆಗಿ ಈಗಷ್ಟೇ ರೂಮಿಗೆ ಕರ್ಕೊಂಡು ಬಂದಿದ್ದಾರೆ, ತಂದು ಮಲಗಿಸಿದ್ದಾರೆ. ಅದೇ ಹೇಳ್ತೀನಿ, ನಮ್ಮ ಜೀವನದಲ್ಲಿ ಅದು ಯಾವ್ಯಾವ ಥರದ ಏನೇನು ಎಲ್ಲ ಅನುಭವಿಸಬೇಕು ಅನ್ನೋದು ಆ ಲೆಕ್ಕಾಚಾರ ಭಗವಂತ ಅದು ಎಷ್ಟು ಮಾಡಿ ಇಟ್ಕೊಂಡಿದ್ದಾನೋ ಗೊತ್ತಿಲ್ಲ. ಅವನ ಲಿಸ್ಟ್ಗಳಲ್ಲಿ ನಮ್ಮ ಪಾಲಿನ ತೊಂದರೆಗಳು ಖಾಲಿನೇ ಆಗಲ್ಲ ಅನಿಸುತ್ತೆ. ಯಾವಾಗಲೂ ತುಂಬಿಸ್ಕೊತಾ ಇರ್ತಾನೆ ಅನಿಸುತ್ತೆ ಅವನು. ಇರಲಿ, ತುಂಬಿಸ್ಕೊಳ್ಳಿ, ನಾವು ಅದಕ್ಕೆ ಸಿದ್ಧರಾಗಿ ಎದುರಿಸೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಆದರೆ ಒಬ್ಬಂಟಿಯಾಗಿ ಹೋರಾಡೋದು ಮಾತ್ರ ಜೀವನದಲ್ಲಿ ಯಾವ ವೈರಿಗೂ ಬೇಡ. ಅಷ್ಟು ಇವತ್ತು ಯಾವತ್ತೂ ನಾನು ಇಷ್ಟು ನರ್ವಸ್ ಆಗಲ್ಲ, ಆದರೆ ಧೈರ್ಯ ಬೆಳೆಸ್ಕೊಂಡಿದ್ದೀನಿ. ಆದರೆ ಇವತ್ತು ನನ್ನ ಕೈಯಲ್ಲಿ ಮೂರು ಬ್ಯಾಗು, ಒಂದು ಕೈಯಲ್ಲಿ ಯಜಮಾನರನ್ನ ಹಿಡ್ಕೋಬೇಕು, ಒಂದು ಕೈಯಲ್ಲಿ ಮಗನ ಹಿಡ್ಕೋಬೇಕು. ಅದೇ ಹೇಳೋಕ್ಕೆ ಕಷ್ಟ, ಆ ಥರ ಪರಿಸ್ಥಿತಿನ ನಾನು ಇವತ್ತು ಲೈಫಲ್ಲಿ ನೋಡಿದೆ. ಇರಲಿ, ಆ ಥರ ಪರಿಸ್ಥಿತಿ ನಮ್ಮನ್ನು ಗಟ್ಟಿ ಮಾಡುತ್ತೇನೋ ಅದು ಗೊತ್ತಿಲ್ಲ ನನಗೆ. ಬಟ್ ನಿರೀಕ್ಷಿಸಿದಂತಹ ಒಂದು ಹುಟ್ಟಿದ ದಿನದ ಉಡುಗೊರೆ ನನಗಿವತ್ತು ಸಿಕ್ತು. ಇರಲಿ, ನನಗೇನು ಹುಟ್ಟಿದ ದಿನ ಆಚರಿಸ್ಕೋಬೇಕು, ಹುಟ್ಟಿದಬ್ಬ ಆಚರಿಸ್ಕೊಳ್ಬೇಕು ಅನ್ನೋ ಯಾವ ಆಸೆನೂ ಇಲ್ಲ. ನಮ್ಮ ಕೈಯಲ್ಲಾಗುವಷ್ಟು ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿಕೊಂಡು ದಿನಗಳನ್ನು ಕಳೆಯೋದೇ ನಮ್ಮ ಮೇಯ್ನು, ನಮ್ಮ ಇರೋ ಒಂದು ಉದ್ದೇಶನೇ ಅದು. ಅದಕ್ಕಾಗಿಯೇ ನಾನು ಅದೇ ಹೇಳ್ತಾ ಇದ್ದೆ. ನಿನ್ನೆ ಯಾರೊಬ್ಬರು ಮೆಸೇಜ್ ಮಾಡಿದರು, ಪರ್ಸನಲ್ ಮೆಸೇಜ್ ಮಾಡಿದರು. ಹೀಗೆ ಏನೋ ಒಂದು ಯೂಟ್ಯೂಬ್ ಶುರು ಮಾಡಿದಾಗಿಂದ ಅನೇಕ ಜನರ ಒಂದು ಉತ್ತಮ ಮೆಸೇಜ್ಗಳು, ಫೋನ್ ಕಾಲ್ಗಳು, ಅದು ಹೇಳೋಕ್ಕಾಗದೇ ಇರೋಷ್ಟು ಸಮಾಧಾನ ತಂದಿದೆ. ಈ ಎಲ್ಲ ನೋವನ್ನು ಅದು ಮರ್ಸೋಕ್ಕೆ, ಅದರಿಂದ ಮರಿತೀನೇನೋ ಅನ್ನೋ ಒಂದು ಹುಮ್ಮಸ್ಸು ಅಥವಾ ಒಂದು ಆಸೆ ನನಗೆ ಬಂದಿದೆ. ಎಷ್ಟು ಜನ ತಂದೆ ತಾಯಿಗಳಾಗಿರ್ಬೋದು ಅಥವಾ ತಾತಂದಿರು, ಅವ್ರ ಮಕ್ಕಳು ಮೊಮ್ಮಕ್ಕಳು ಆಟಿಸಮ್ ಡಯಾಗ್ನೋಸ್ ಆಗಿದ್ದಾರೆ ಅಂತ ಮೇಲ್ ಮಾಡಿ ಫೋನ್ ನಂಬರ್ ತಗೊಂಡು ಅದೆಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ಹಾಗೆ MS ಪೇಷಂಟ್ಗಳು, MS ಕಾಯಿಲೆಯಿಂದ ಬಳಲ್ತಿರೋರು. ನಿಜವಾಗ್ಲೂ ಒಂದು ಹೆಣ್ಮಗಳು ಫೋನ್ ಮಾಡಿ 2 ಗಂಟೆ ಹೊತ್ತು ಅವಳು MS ಕಾಯಿಲೆ ಬಗ್ಗೆ ಮಾತಾಡಿದಾಗ ನಮ್ಮ ಹೃದಯ ಎಷ್ಟು ಭಾರ ಆಗತ್ತೆ ಅಂದರೆ, ನಮ್ಮ ಥರ ಅವರೂ ಕಷ್ಟಪಡಬೇಕಲ್ಲ, ಅವಳಿಗಿನ್ನು ಆ ಥರ ಹೆಣ್ಮಕ್ಳಿಗೆ ಮದುವೆ ಆಗಬೇಕು, ಮುಂದಿನ ಜೀವನ ಎಷ್ಟು ಕಷ್ಟ ಇದೆ, ಎಲ್ಲನೂ ಯೋಚನೆ ಮಾಡಿದಾಗ ನಮ್ಮ ಮಕ್ಕಳಿಗಾಗಿರೋದಕ್ಕಿಂತ ಇನ್ನೂ ಜಾಸ್ತಿ ನೋವಾಗ್ತಾ ಇದೆ. ನಮ್ಮ ಕೈಯಲ್ಲಾಗೋದನ್ನು ನಾವು ಮಾಡೋಕ್ಕೆ ನಿರ್ಧಾರ ಮಾಡಿದ್ದೀವಿ. ಅದರಿಂದೇನು ನಮಗೆ ಆ ಥರ ಸಹಾಯ ಮಾಡೋದ್ರಿಂದನೇ ನಮಗೆ ಖುಷಿ ಸಿಗತ್ತೆ. ಮಾಡೋಣ, ಆಗೋಷ್ಟು ನಮ್ಮ ಕೈಯಲ್ಲಾಗೋಷ್ಟು ಮಾಡೋಣ. ನಿನ್ನೆ ರಾತ್ರಿ 10 ಗಂಟೆಗೆ ನನ್ನ ಯೂಟ್ಯೂಬಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಆದರು. ಆ ಖುಷಿಯನ್ನು ಜೊತೆಗೆ ಇವತ್ತು ಹುಟ್ಟುದಿನದ ಖುಷಿಯನ್ನು ಎರಡೂ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು. ಆದರೆ ಅದೆಲ್ಲ ನಿರಾಸೆ ಆಯಿತು. ಮೊದಲು ನನ್ನ ಗುರಿ ಯಜಮಾನರನ್ನು ಹುಷಾರು ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗೋದು ಅಷ್ಟೇ ನನ್ನ ಮುಖ್ಯ ಉದ್ದೇಶ. ನಾಳೆ ಹಾಕೋ ಒಂದು ವಿಡಿಯೋ ಹಾಕೋ ದಿನ ಆಗಿರೋದ್ರಿಂದ ನಿಮಗೆ ಅದರಲ್ಲಿ ಎಲ್ಲ ತಿಳಿಸೋಣ ಅನ್ನೋ ಒಂದು ಕೆಲವು ವಿಷಯಗಳನ್ನು ಹೇಳಬೇಕು ಅಂತ ಯೋಚನೆ ಮಾಡಿಕೊಂಡಿದ್ದೆ. ಆದರೆ ಇವತ್ತು ನನ್ನ ಬಾಯಿಗಳಿಂದ ಬೆಳಗ್ಗಿಂದ ಬಾಯಿ ಒಣಗಿ ಮಾತುಗಳು ಬರೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಇಲ್ಲಿ ಆಸ್ಪತ್ರೆಯಲ್ಲಿ ಸಿಗ್ನಲ್ಲೂ ಸರಿ ಇಲ್ಲ. ಹಾಗಾಗಿ ನಿಮಗೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ಮೇಲೆ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತೀನಿ. ಇವತ್ತು ನಿಮಗೆ ತಿಳಿಸೋಣ, ಒಂದು ಖುಷಿಯ ಸಂದರ್ಭ ಅಂತ ನಾವು ಅಂದ್ಕೊಂಡಾಗ ಜೀವನದಲ್ಲಿ ಯಾವ ತರಹದ ತಿರುವು ಬರುತ್ತೆ ಅನ್ನೋದಕ್ಕೆ ಈ ಥರದ ಒಂದು ಉದಾಹರಣೆಗಳೇ ಕಣ್ಮುಂದೆ ಇದೆ. ನಾವು ಕನಸಲ್ಲೂ ಅಂದ್ಕೊಳ್ಳಿಲ್ಲ ಬೆಳಗ್ಗೆ ಅಷ್ಟು ಖುಷಿಯಾಗಿ ಎಲ್ಲ ಎದ್ದು ಎಲ್ಲ ಮಾಡಬೇಕು ಅಂದ್ಕೊಳ್ಳುವಾಗ ಈ ಥರದ ಒಂದು ಆಘಾತ ಬರುತ್ತೆ ಅಂತ. ಆದರೆ ನಮ್ಮ ವಸ್ತುವಿಗೆ ಆ ಥರ ಆದಾಗ ಅದು ನಿಮಗೆ ಮನೇಲಿ ನೀವು ಹೇಳೋಕ್ಕೆ ಕಷ್ಟ. ಆ ಥರ ನೀವು ಕೊಮೋಡ್ ಆಗಿರ್ಬೋದು, ಬಾತ್ರೂಮ್ ಆಗಿರ್ಬೋದು, ರಕ್ತ ನಿಮಗೆ ನೀರು ಥರ ಹರಿಯೋವಾಗ ನಿಮಗೆ ಅದನ್ನು ನೋಡಿ ಅದು ಯಾವ ಥರದ ಸಂಕಟ ಪಡಬೇಕಾಗತ್ತೆ ಅಂದರೆ ಅದು ಹೇಳೋದು ತುಂಬ ಕಷ್ಟ. ಏನೋ ಆ ದೇವರು ಕರುಣೆ ಇತ್ತೇನೋ, ತಕ್ಷಣ ನಾವು ಟ್ಯಾಕ್ಸಿ ಮಾಡಿಕೊಂಡು ಕಾರ್ ಓಡಿಸ್ಕೊಂಡು ಬರೋಷ್ಟು ಧೈರ್ಯ ಬರಲಿಲ್ಲ. ಅವ್ರಿಗೆ ಆಗ್ತಿರ್ಲಿಲ್ಲ, ನನಗೂ ಈ ಟೆನ್ಷನಲ್ಲಿ ಓಡಿಸೋ ಧೈರ್ಯ ಬರಲಿಲ್ಲ. ಹಾಗಾಗಿ ಟ್ಯಾಕ್ಸಿ ಮಾಡ್ಕೊಂಡು ಬಂದ್ವಿ. ಟ್ಯಾಕ್ಸಿನಲ್ಲೂ ತುಂಬಾ ಒದ್ದಾಡಿದ್ರು, ನೋವು ತಡೆಯೋಕ್ಕಾಗದೆ. ಅದು ಹೇಗೋ ಆಸ್ಪತ್ರೆಗೆ ಬಂದು ಈಗ ಮಾಡಿರೋ ಸರ್ಜರಿಯನ್ನೇ ಇನ್ನೊಮ್ಮೆ ಮಾಡೋ ಥರ ಆಯಿತು. ಮಾಡಿ ಈಗ ವಾರ್ಡಿಗೆ ಕರ್ಕೊಂಬಂದಿದ್ದಾರೆ.
ಅದು ನಮ್ಮ ಕೈಕಾಲುಗಳೆಲ್ಲ ಇವತ್ತು ನಾನು ನಿಲ್ಲಕ್ಕೂ ಆಗದ ಸ್ಥಿತಿಲಿದ್ದೀನಿ. ಆ ಕಾಲೆಲ್ಲ ಶಕ್ತಿನೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಕಾಲಲ್ಲಿ ಓಡಾಡಿ ಹಾಗೆ ಟೆನ್ಷನ್ ಎಲ್ಲ ಸೇರಿ ಹುಷಾರಾದಮೇಲೆ ನಿಮಗೆ ಸಿಕ್ಕಿ ಎಲ್ಲದರ ಬಗ್ಗೆ ಹೇಳ್ತೀನಿ. ಹಾಗೆ ಇನ್ನೊಂದು ಸಲ ನಾನು ಎಲ್ಲ ವಿಷಯಗಳನ್ನು ಕ್ಲಿಯರಾಗಿ ನಿಮಗೆ ಮುಂದೆ ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಸ್ಕ್ಯಾನಿಂಗಿಗೆ ಕರ್ಕೊಂಡು ಹೋದಾಗ ಅವರ ಒದ್ದಾಟ, ಅವರ ಕಿರ್ಚಾಟವನ್ನು ನೋಡಿ ಅಲ್ಲಿ ಎಷ್ಟೋ ಜನ ಹೆಂಗಸರು ವೆಯ್ಟ್ ಮಾಡ್ತಾಯಿದ್ರು, ತುಂಬ ಪೇಷಂಟ್ಗಳು ವೆಯ್ಟ್ ಮಾಡ್ತಾಯಿದ್ರು. ಅವರೆಲ್ಲರೂ ಇಲ್ಲ ನೀವು ಫಸ್ಟ್ ಮಾಡಿಸ್ಕೊಳ್ಳಿ, ಅವರನ್ನು ನೋಡೋಕ್ಕಾಗಲ್ಲ, ಅವ್ರ ಒದ್ದಾಟ ನೋಡೋಕ್ಕಾಗಲ್ಲ, ಅವ್ರ ಕಿರ್ಚಾಟ, ಅವರು ಚಿಕ್ಕ ಮಗುನೂ ಅಳಲ್ಲ, ಆ ಥರ ಬಿದ್ದು ಬಿದ್ದು ಕಿರ್ಚಾಡಿ ಅಳ್ತಾಯಿದ್ರು. ಅದೆಷ್ಟು ನೋವು ತಿಂದಿದ್ದಾರೆ ಅಂದರೆ ಅದು ಹೇಳೋದೇ ಕಷ್ಟ. ಅದೇ ಹೇಳಿದ್ದು, ಅದು ಯಾರ ತಪ್ಪೋ ಯಾರ ಸರಿಯೋ ಇದರಲ್ಲಿ ನಮಗೂ ಗೊತ್ತಿಲ್ಲ. ಇಲ್ಲ ನಮ್ಮ ಹಣೆ ಬರಹದಲ್ಲೇ ತುಂಬ ವಿಧಿ ಅಷ್ಟು ಕ್ರೂರವಾಗಿ ಬರೆದಿದ್ದಾರೋ ಅದು ಗೊತ್ತಿಲ್ಲ. ಇರಲಿ, ನೋಡೋಣ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮ್ಮೆಲ್ಲರನ್ನ ರಾಯರು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.